ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ನಿಮ್ಮ ಸಮಯದ ಜೊತೆ. ನಾನು ಪ್ರವೀಣ್ ಕುಮಾರ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು ಸ್ವಾಮಿ. ವೀಕೆಂಡ್ ಬಂತು, ಅರ್ಥ ಆಯ್ತಾ ಅನ್ನೋರಿಗೆ ಬಿಗ್ ಬಾಸ್ನ ಗೇಮ್ ಅರ್ಥನೇ ಆಗಲಿಲ್ಲ. ಇನ್ನು ಗೇಮ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋ ಭ್ರಮೆಯಲ್ಲಿರೋ ತ್ರಿವಿಕ್ರಮ್ಗೆ ಬಿಗ್ ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟೇ ಇಲ್ಲ. ಇವತ್ತಿನ ಕಿಚ್ಚನ ಪಂಚಾಯಿತಿ ಹೇಗಿರುತ್ತೆ? ಇದೇ ಇವತ್ತಿನ ಬಿಗ್ ಬಾಸ್ ಹೈಲೈಟ್ಸ್. ಬಿಗ್ ಬಾಸ್ನ ನಿರ್ಧಾರಗಳ ಮೇಲೆ ರೆಸ್ಪೆಕ್ಟ್ ಇಲ್ಲ. ಸೆಲ್ಫ್ ರೆಸ್ಪೆಕ್ಟ್ ನನಗೆ ಯಾವುದು ದೊಡ್ಡದಲ್ಲ. ನೀನು ಆಚೆ ಹೋಗಿದೆ ಅಂತಂದ್ರೆ ಪ್ಲಾನ್ ವಾರ ಎಲ್ಲ ತಮ್ಮ ಮಾತಿನ ಭರಾಟೆಯ ಮೂಲಕವೇ ಗಮನ ಸೆಳೆದಿದ್ದ ಚೈತ್ರಾಗೆ ಪ್ಲಾನ್ ಮಾಡಿ ಕಳಪೆ ಪಟ್ಟ ಕೊಟ್ರಂತೆ. ಹೌದಾ? ರಜತ್ ಆಟದ ಶೈಲಿಗೆ ಮನೆ ಮಂದಿ ಹೌದೌದೆಂದ್ರಂತೆ. ಗೌತಮಿ ಕ್ಯಾಪ್ಟನ್ಸಿ ಪದಗ್ರಹಣಕ್ಕೆ ಮೋಕ್ಷಿತಾ ಚಕ್ಕರ್. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನೆ ಅಂತವ್ರೆ ಬಿಗ್ ಬಾಸ್ ಮಾಸ್ಟರ್. ಗೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್ನು? ಲಕ್ಸುರಿ ಬಜೆಟ್ ಟಾಸ್ಕ್ನಲ್ಲಿ ಗೆದ್ದ ನೀಲಿ ತಂಡಕ್ಕೆ ಲಕ್ಸುರಿಯೇ ಸಿಗಲಿಲ್ಲ. ನೀವೇನೇ ಹೇಳಿ, ಲೆಕ್ಕ ಕೆಟ್ಟವರು ಲೋಕನೇ ಕೆಟ್ಟರು ಅನ್ನೋ ಹಾಗೆ ಬಿಗ್ ಮನೆಯಲ್ಲಿ ಗೌತಮಿ ಮತ್ತು ಚೈತ್ರ ಲೆಕ್ಕ ಮಾಡೋದ್ರಲ್ಲಿ ತಪ್ಪಿದ್ದಾರೆ. ಅದರಿಂದ ಅವ್ರಿಗೆ ಚಿಕನ್ನು, ಪನ್ನೀರು, ತುಪ್ಪ ಎಲ್ಲ ಮಿಸ್ ಆಗಿದೆ. ಇವನೋ ಇಂಟು 2 ಅಲ್ವಾ? 1000 ಇದು ಆಡ್ ಮಾಡಿ. ಈಗ ಇದು ಹೆಂಗ್ ಬಂತು? ಕೆಳಗಡೆ ಬರ್ದಿದೆ ಗೊತ್ತಿಲ್ಲ ಅಣ್ಣ. ದಿನೇ ಹುಚ್ಚು ಹೆಚ್ಚಾಗ್ತಿದೆ. ಈ ಮಾತನ್ನ ಯಾರಿಗೆ ಹೇಳಿದರು? ಇವರೊಂಥರ ಬಿಗ್ ಮನೆಯಲ್ಲಿ ಹಾವು ಮುಂಗ್ಸಿ ರೀತಿ ಇದ್ದಂಗೆ. ಅದರಲ್ಲೂ ಟಾಸ್ಕ್ ವಿಚಾರ ಬಂತು ಅಂದರೆ ಸಾಕು, ಇವರ ಅಬ್ಬರ ಆರ್ಭಟ ನೋಡಬೇಕು ನೀವು. ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ನೋಡ್ಕೊಂಬನ್ನಿ. ಹನುಮಂತನ ಕಾಮಿಡಿ ಕಲರವನ್ನ ನಿಮಗೆ ತೋರಿಸದೆ ಹೋದ್ರೆ ಈ ಎಪಿಸೋಡು ಮುಂದಕ್ಕೆ ಹೋಗಲ್ಲ ಅನ್ಸುತ್ತೆ. ನೀವು ಒಂದ್ಸತಿ ಹನುಮಂತನ ಮಸ್ತ್ ಕಾಮಿಡಿನ ನೋಡ್ಬಿಡಿ. ನಮ್ಮ ಮಾವ ಚಲೋ ಮಾಡ ಮಾವನ ಬಗ್ಗೆ ಏನಾರ ಮಾತಾಡ, ಆದ್ರೆ ಉಸ್ತುವಾರಿ ಬಗ್ಗೆ ಅದ್ರ ಉಸ್ತುವಾರಿ ಮಾಡಿದ್ದೆ ಮಾವನ್ಗೆ ಬೈತು. ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇವತ್ತು ಸುದೀಪ್ ಸರ್ ಯಾರಿಗೆ ಬೇಷ್ ಅಂತಾರೆ, ಯಾರ ಮಾತಿಗೆ ಕಡಿವಾಣ ಹಾಕ್ತಾರೆ, ಯಾರಿಗೆ ಕಿಚ್ಚನ ಚಪ್ಪಾಳೆ, ಕಾದ್ ನೋಡ್ಬೇಕಾಗಿದೆ. ನೀವು ನೋಡ್ತಿದ್ದೀರಾ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.